ಹೋದ್ಲಪ್ಪ. ಅಲ್ಲ ಬೇರೆ ರೊಟ್ಟಿ ಮಾಡಿ ತಗೊಂಡೋಗ್ಬೇಕಾರೆ ಆ ಥರ ಮೋಡ ಕೊಂಚ್ಕೊಂಡೈತಲ್ಲ, ನಾಟಿ ಬೇರೆ ಮಾಡ್ತಿದ್ದಾರೆ ಹೊಲದಲ್ಲಿ, ಆಳು ಬೇರೆ ಬಂದವ್ರೆ, ಇನ್ನ ಇವಳು ರೊಟ್ಟಿ ಮಾಡ್ತಾನೆ ಅದಾಳೆ. ಎಷ್ಟೊತ್ತಿಗೆ ಹೋಗಿ ತಿಂಡಿ ಕೊಟ್ಟು ಬರ್ತಾಳೆನಾ? 10 ಗಂಟೆ ಆಯ್ತಾಗ್ಲೇ. ಅಲ್ಲ ನಮ್ಮ ಸಾಲಿ ಕರೆದ್ರೆ ಗೆದ್ದು ಕೇಳ್ಸಲ್ಲ, ಕಿವಿ ಕೇಳ್ದೇನೆ ಕೇಳ್ಸದ ಹೆಂಗೆ? ಕಿವಿಗೆ ಏನಾಗೈತೆ ಏನ? ಸ್ವಲ್ಪ ಎಣ್ಣೆ ಆದ್ರೆ ಬಿಟ್ಕೋಬಾರ್ದ ಕಿವಿಗೆ? ಅಯ್ಯೋ ಈ ಕಿವುಡ ಅತ್ತೆ ಹತ್ರ ಯಾರು ಉಯ್ಕೋತಾರೆ? ನಾನು ಕೂಗಿದ್ರೂ ಕೇಳಿಸಲ್ಲ ಈ ಅತ್ತೆಗೆ. ಅದೊಂದು ಕೆಪ್ಪು ಕಿವಿ, ನನಗೆ ಎಣ್ಣೆ ಬಿಟ್ಕೋಬೇಕಂತೆ. ನನ್ನ ಕಿವಿಗೆ ಏನಾಗೈತೆ? ಏನು ಅತ್ತೆ ಅಂತ ಆ ಥರ ಕೂಗ್ತಾ ಇದ್ದೀನಿ, ಮತ್ತು ಕಿವಿ ಕೇಳಿಸಲ್ಲ ಅಂತಾರೆ. ಅವ್ರು ಕಿವಿ ಕೇಳಿಸ್ತೇನೆ ಇನ್ನು ಕೇಳಿಸೋದಾರೆ ಹೆಂಗೆ? ಅಲ್ಲ ನಿಂಗವ್ವ ಸಾಕವ್ವ, ಮೋಡ ಆ ಥರ ಕೊಂಚ್ಕೊಂಡೈತೆ, ಬೇಗ ಕಳೆ ಕೀಳ್ರಿ, ಬೇಗ ಮುಗಿಸ್ಬಿಡ್ರಿ. ಮಾತಾಡ್ಕೊಂಡು ಕೂತ್ಕೊಂಡ್ರಿ, ಇಲ್ಲಿ ಕಳೆ ಕೀಳೋಕ್ಕಾಗಲ್ಲ ನಿಮಗೆ. ನೀವು ಬೇಗ ಮಾತಾಡ್ಕೊಂಡು ಕೂತ್ಕೊಂಡ್ರಾಗಲ್ಲ, ಬೇಗ ಕಳೆ ಕೀಳ್ರಿ ಹಂಗೆ. ಅಯ್ಯೋ ನಿಂಗವ್ವ ಸಾಕವ್ವ, ಆ ಕಡೆ ನೋಡಲಿ, ಮೋಡ ಕೊಂಚ್ಕೊಂಡೈತೆ, ಎಲ್ಲ ಮಳೆ ಬರುತ್ತೇನೋ ಅಂತ, ಅದಕ್ಕೆ ಬೇಗ ಕೀಳ್ರಿ ಅಂದಿದ್ದು. ಎಲ್ರು ಬನ್ರಿ ರೊಟ್ಟಿ ಉಣ್ರಿ. ಹೊಲಕ್ಕೆ ರೊಟ್ಟಿ ತಗೊಂಡಾಗಿಲ್ಲ ಅಂತ ನಿಮ್ಮ ತಾಯಿದೇನು ಅಲ್ಲಿ ಗಲಾಟೆ ಬಿದ್ದೈತೆ. 10 ಗಂಟೆ ಆಗಾಯ್ತು, ಇನ್ನ ರೊಟ್ಟಿ ತಗೊಂಡಿಲ್ಲ, ಏನ್ ಮಾಡ್ತೀಯೇ ನೀನು? ಸಾಲ್ನಿ ಅಂತ ಕೂಗ್ತವ್ರೆ. ನಾನು ಹೇಳಿದ್ದೇನು ಅವ್ರ ಕಿವಿ ಕೇಳಿಸಲ್ಲ. ಬನ್ರಿ ಎಲ್ರನ್ನ ಕರೀರಿ ರೊಟ್ಟಿ ಉಣ್ಣಕ್ಕೆ. ಅಲ್ಲ ಇಷ್ಟು ಬೇಗ ರೊಟ್ಟಿ ತಗೊಂಡ್ ಬಂದೈತಾ? ಇವಾಗಷ್ಟೇ ಅವ್ರ ಕಳೆ ಕೀಳಕ್ಕೆ ಗದ್ದೆಗಿಳ್ದವ್ರೆ, ನೀನ್ ರೊಟ್ಟಿ ಇಟ್ಕೊಂಡ್ ಇನ್ ರೊಟ್ಟಿ ತಿನ್ನೋದು ಅದು ಇದು ಅನ್ನಷ್ಟರಲ್ಲಿ ಮಳೆನೆ ಬಂದ್ಬಿಡುತ್ತೆ. ಏನ್ ಕತೆನೋ ಎಂತ ಕತೆ? ಇಷ್ಟು ಬೇಗ ಏನಕ್ಕೆ ತಗೊಂಬಂದೆ ನೀನು? ಅಲ್ಲ ಇಷ್ಟು ಹೇಗೆ ಏನಕ್ಕೆ ತಗೊಂಬಂದೆ ಅಂದ್ರೆ, ನಿಮ್ಮ ತಾಯಿದೇನು ಗಲಾಟೆಯಲ್ಲಿ ನಾನು ಕುತ್ಕೊಳ್ಳಂಗಿಲ್ಲ. ಸಾಲಿ ಗದ್ದೆ ಟೈಮ್ ಆಯ್ತು, ತಾಂಡೋಗು ರೊಟ್ಟಿ ತಾಂಡೋಗು ಅಂತ ಗಲಾಟೆ ಬಿದ್ದೈತೆ. ನಾನು ತಗೊಂಬಂದು ಇನ್ನೇನ್ ಮಾಡ್ಲಿ? ಅವಲಕ್ಕಿ ತಿಂದು ಏನ್ ಕೆಲಸ ಮಾಡಕ್ಕಾಗತ್ತೆ ಹೇಳು? ನೀ ಮದುವೆ ಆದ್ ಬಂದ್ಮೇಲೆ ನಮ್ಗೆ ಹಿಂಸಿ ರೊಟ್ಟಿ ಇಡ್ಲಿ ಅದು ಇದು ಅಂತ ಮಾಡ್ಕೊಡ್ತೀಯ ಕೆಲ್ಸಕ್ಕೆ ಬಂದ್ರೆ. ಅಯ್ಯೋ ಇವ್ರೇನು ಹೊಟ್ಟೆ ಕೊಡಾರಲ್ಲ, ಅದಕ್ಕೆ ಈ ಅಂಕಪ್ಪಣ್ಣ ಇಷ್ಟು ಬೇಗ ಏನಕ್ಕೆ ತಂದಿಯಾ ಅಂತ ನೋಡು. ಅಲ್ಲ ಮತ್ತಿನ್ನೇನು ಕೊಡೋಕ್ಕಾಗ್ದಿರೋನು ನಾವು ಕೆಲ್ಸಕ್ಕೆ ಬಂದವ್ರಿಗೆ ಹೊಟ್ಟೆಗೆ ಮೋಸ ಮಾಡಬಾರ್ದಂತೆ. ಹೊಟ್ಟೆಗೆ ಒಂದು ಸರಿಯಾಗಿ ಹಾಕ್ಬೇಕು. ಕೆಲಸ ಮಾಡಿ ಅಂದ್ರೆ ಹೆಂಗ್ ಮಾಡ್ತಾರೋ ಅವರು? ಹೊಟ್ಟೆಗೆ ಸರಿಯಾಗಿ ಹಾಕಿದ್ರೆ ತಾನೆ ಅವ್ರು ಕೆಲಸ ಮಾಡ್ತಾರೆ. ನಾಳೆ ದಿನ ಕೆಲ್ಸಕ್ಕೆ ಹೇಳಿದ್ರೆ ಓಡೋಡ್ ಬರ್ತಾನೆ. ಹೊಟ್ಟೆಗೇನೋ ಕೊಡ್ದಿಲ್ಲ ಅಂದ್ರೆ ಕೆಲ್ಸಕ್ಕೆ ಬರ್ತಾರೆ ಅವರು. ಹೌದು ಸಾಲ್ನಕ್ಕ. ಹಾ ಕುಷ್ಟಪ್ಪಣ್ಣ ಮನೆ ಕೆಲ್ಸಕ್ಕೆ ಹೋಗ್ತೀವಲ್ಲ, ಅವರು ಊಟ ಟೈಮ್ಗೆ ಹಲಸಿನ ಹಣ್ಣು ಕೊಯ್ದು ಬಿಡೋದು. ಹಲಸಿನ ಹಣ್ಣು ತಿಂದು ಹೊಟ್ಟೆ ತುಂಬಿಸ್ಕೊಳ್ಳಿ ಅಂತ. ಊಟ ತಿಂಡಿ ಕಡಿಮೆ ತಿಂತಾರಲ್ಲ, ಅದಕ್ಕೆ ಹಲಸಿನ ಹಣ್ಣು ಏನು ಮರದಲ್ಲಿ ಹಲಸಿನ ಹಣ್ಣು ಏನು ಆ ಪಾಟಿ ಹಲಸಿನ ಹಣ್ಣು ಹೇಳ್ತೈತಲ್ಲ, ಹಲಸಿನ ಹಣ್ಣು ತಗೋಬರೋದು, ಹಲಸಿನ ಹಣ್ಣು ಕೊಯ್ಯೋದು. ಕೆಲ್ಸಕ್ಕೆ ಹೋದವ್ರಿಗೆಲ್ಲ ಹಲಸಿನ ಹಣ್ಣೆಲ್ಲ ಹೊಟ್ಟೆ ತುಂಬಿಸ್ಬಿಡ್ತಾರೆ. ಊಟ ತಿಂಡಿ ಜಾಸ್ತಿ ತಿಂತಾರೆ ಅಂತ ಒಳ್ಳೆ ಐಡಿಯಾ ಕಲ್ತವ್ರೆ ಕುಷ್ಟಪ್ಪಣ್ಣ ಮನೆಯವರು. ಹೌದು ಕಣೆ ನಿನ್ನವ, ನಾನು ಮೊನ್ನೆ ಹೋದಾಗೂ ಹಂಗೆ ಮಾಡಿದ್ದಾರೆ. ನಾನಂದೆ ಹಲಸಿನ ಹಣ್ಣು ನಂಗೆ ಬೇಡ, ನಂಗೆ ಗ್ಯಾಸ್ಟ್ರಿಕ್, ಹಲಸಿನ ಹಣ್ಣು ಬೇಡ, ಊಟಕ್ಕೆ ಏನಾದ್ರು ಇದ್ರೆ ಇಕ್ಕಿ, ಇಲ್ಲಾಂದ್ರೆ ಬೇಡ, ನಮ್ಮ ಮನೆಗೆ ಹೋಗ್ತೀನಿ ಅಂದಂತೆ. ಹಲಸಿನ ಹಣ್ಣು ಕೊಯ್ಕೊಂಡು ತಿನ್ನಿ ಅಂತಾರೆ. ಹಲಸಿನ ಹಣ್ಣು ಒಳ್ಳೇದು, ತಿನ್ನಿ ಅಂತಾರೆ. ಓಹೋ ಏನೆಲ್ಲ ರೊಟ್ಟಿ ಉಣ್ತಿದ್ದೀರಾ? ಏನಿವತ್ತು ಸಾಲ್ನಕ್ಕನ ಮನೇಲಿ ಏನೈತೆ ಇವತ್ತು? ಅಯ್ಯೋ ಗಿರ್ಜವ್ವ ಏನೈತೆ? ಎಲ್ಲ ನಾಟಿ ಕಳೆ ಕೀಳಕ್ ಬಂದವ್ರೆ, ರೊಟ್ಟಿ ಮಾಡೀನಿ ಉಣ್ತವ್ರೆ. ನೀನು ಬಾ 2 ರೊಟ್ಟಿ ಉಣ್ಣು. ಇಲ್ಲ ಸಾಲ್ನಕ್ಕ, ನಾನು ಈಗ ರೊಟ್ಟಿ ತಿಂದು ಬಂದಿನಿ. ರೊಟ್ಟಿ ನಾನು ಕೂಡ ರೊಟ್ಟಿ ಮಾಡೀನಿ, ರೊಟ್ಟಿ ತಿಂದ್ಬಿಟ್ಟು ಬಂದೆ. ಬೆಂಡೆಕಾಯಿ ಪಲ್ಯ ಮಾಡೀನಿ, ತಿಂದ್ಬಿಟ್ಟು ಬಂದೆ. ನೀವೆಲ್ಲ ತಿಂದ್ರಿ, ಉಣ್ರಿ ರೊಟ್ಟಿ ಉಣ್ರಿ. ಓ ಗಿರ್ಜಿ, ಯಾವ ಕಡೆ ಹೊಂಟೆ ನೀನು? ಈ ಪಾರಕ್ ಇಲ್ಲೇ ಇದ್ದಾಳಲ್ಲ. ಏನೇ ಪರಕ, ನೀ ರೊಟ್ಟಿ ಉಣ್ಣಲ್ಲನ? ಅಲ್ಲ ಆಗ್ಲೇ ಉಂಡು ಕೂತಿಯೇ? ಏನೇ ಗಿರ್ಜಿ, ಕೋಳಿ ಸಾರು ಮಾಡಿಯೇ? ನಮ್ಮನೆಗೆ ಎಷ್ಟು ದಿನ ಐತೆ ಕೋಳಿ ಗಿಳಿ ಎಂತಿಲ್ಲ. ನಾವು ಕೋಳಿ ಸಾಕೋದೆಲ್ಲ ಬಿಟ್ಬಿಟ್ಟಿವಿ. ಎಲ್ಲ ಗಲೀಜು ಮಾಡತ್ತೆ, ಕಣ್ಣೆಲ್ಲ ಇದಾಗುತ್ತೆ ಅಂತ ಕೋಳಿ ಸಾಕೋದೇ ಬಿಟ್ಬಿಟ್ಟಿವಿ. ಕೋಳಿ ಇಲ್ಲ ಎಂತಿಲ್ಲ ಇವಾಗ. ನಿಮ್ಮನೆಗೆ ಏನು ತುಂಬ ಕೋಳಿ ಇದಾವ ಅಂತ ಅಲ್ಲ? ಅಯ್ಯೋ ಪಾರಕ, ಈ ಕಿವುಡಿ ಪಾರಕನ ಹತ್ರ ಯಾರು ಉಳ್ಕೋತಾರೆ ಸಾಲ್ನಿ? ನಂಗಾಗಲ್ಲ, ನಿನ್ನ ಅತ್ತೆ ಹತ್ರ ನೀನೇ ಮಾತಾಡ್ಕೊಳ್ಳೆ. ಅಲ್ಲ ನಾನು ಉಂಡ್ಕುತ್ತೀಯ ಅಂತ ಕೇಳ್ತೀನಿ, ಉಂಡ್ಕೊಳ್ಳಿ ಅಂತ ಕೇಳ್ತಾಳೆ ಇವಳು. ಇನ್ನೆಂತ ಹೇಳೋದು ಇವಳಿಗೆ? ಅಯ್ಯೋ ಕಿವುಡತ್ತೆ, ನೀವು ಒಳಗಡೆ ಹೊರದು ಹೋಗ್ರಿ, ಇಲ್ಲ ಅವ್ರಿಗೆ ಎಲ್ಲ ತಲೆ ತಿನ್ಬೇಡ್ರಿ. ನಿಮ್ಗೆ ಕಿವಿ ಕೇಳಿಸಲ್ಲ ಮೊದಲೇ. ಅಲ್ಲ ಅವಳಿಗೆ ಏಜ್ ಆಗೈತೆ, ಕಿವಿ ಕೇಳಿಸಲ್ಲ. ನಿಮ್ಗೂ ಏಜ್ ಆದ್ಮೇಲೆ ನೀವು ಹಂಗೆ ಆಯ್ತೀರಾ? ಯಾಕೆ ಹಂಗಾಡ್ತೀರಾ? ಕೇಳಿಸಲ್ಲ ಅಂತೀರಾ? ಕಿವಿಗೆ ಅವಳಿಗೆ ವಯಸ್ಸಾಗೈತೆ, ಅದಕ್ಕೆ ಕಿವಿ ಕೇಳಿಸಲ್ಲ. ಅದಕ್ಕೇನು ಮಾಡೋದು ಇವಾಗ? ನಿಮ್ಗೂ ವಯಸ್ಸಾದ್ಮೇಲೆ ನೀವು ಹಂಗೆ ತಾನೆ? ಅಯ್ಯೋ ಸಾಲ್ನಿ, ಅಲ್ಲಿ ಅಂಕಪ್ಪು ರೊಟ್ಟಿ ಬೇಕಂತಾನೆ, ರೊಟ್ಟಿ ಹಾಕದ್ ಬಿಟ್ಟು ನಿಂತಿಯಲ್ಲೇ. ಅವನಿಗೆ ರೊಟ್ಟಿ ಬೇಕಂತ ನೋಡು, ಕೊಡು. ಅಯ್ಯೋ ಪಾರಕ, ನೀನು ಒಳಗಾದ್ರೂ ಹೋಗಿ ಕುತ್ಕೊ ಮಾರತಿ. ನಿನ್ನ ಹತ್ರ ಯಾರು ಬಡ್ಕೊಂತಾರೆ?
ಕಿವಿ ಕೇಳಿಸಲ್ಲ ಅಂದ್ರೆ ಈ ಅಂಕಪ್ಪಣ್ಣಂಗೆ ಕೋಪ ಬರುತ್ತೆ. ಅಲ್ಲ ಕಿವಿಡಿ ಹತ್ರ ಕಿವಿ ಕೇಳಿಸಲ್ಲ ಅಂದ್ರೆ ಇನ್ನು ಎಂತ ಹೇಳೋದಪ್ಪ ನಾವು? ಅಲ್ಲ ನಿಂಗೆ ಈ ಪಾರಕನ ಹತ್ರ ಹೆಂಗ್ ಬಾಯ್ ತಗೋದಪ್ಪ? ನಂಗಂತೂ ಆಗಲ್ಲ. ನಾನೊಂದು ಹೇಳಿದ್ರೆ ಅವಳು ಅಂತಾಳೆ. ಅಲ್ಲ ಎಂತ ಅವಳಿಗೆ ಕೋಳಿ ಸಾರು ಕೇಳ್ದಂಗೆ ಆಯ್ತು. ನಾನು ಉಂಡ್ಕುತ್ತೀಯ ಅಂತ ಕೇಳ್ತೀನಿ, ಕೋಳಿ ಸಾರ ಅಂತಾಳೆ. ಈ ಕಿವಿಡಿ ಹತ್ರ ಎಂತ ಮಾತಾಡೋದು? ಈ ಅಂಕಪ್ಪಣ್ಣಂಗೆ ಹೇಳ್ರೆ ಕೋಪ ಬರುತ್ತೆ. ಅಲ್ಲ ನಿನ್ನ ಅಮ್ಮಂತ ನೋಡ ಒಂದ್ಸಲ, ಒಂದ್ ಮಾತಾಡು 9 ಅಂತಾಳೆ. ಇವಳ ಹತ್ರ ಎಂತ ಮಾತಾಡೋದು? ನನ್ ಕೇಳ್ಸಲ್ಲ ಅಂತ ಸುಮ್ಮನೆ ಕುತ್ಕೊಂತಾಳೆ, ಅದು ಇಲ್ಲ. ನಿಮ್ಗೇನ್ ಕಿವಿ ಕೇಳ್ಸಲ್ಲ ಅಂತ ನಮ್ಗೆ ಕೇಳ್ತಾಳೆ. ಎಂತ ಗಿರ್ಜಿ, ಕಿವಿ ನೋವಾ ನಿಂಗೆ? ಅಲ್ಲ ಡಾಕ್ಟರ್ಗಾರು ತೋರ್ಸೋದಲ್ವೇನೆ ಕಿವಿ ನೋವು ಅಂತ ಹಂಗೆ ಸುಮ್ಮನದಿಯೇ? ಅಲ್ಲ ಕಿವಿ ಒಳಗಡೆ ಏನಾದರೂ ಹುಳಗೆಲ್ಲ ಹೋಗೈತೆ ಏನೋ ನೋಡ್ಕೊ ಒಂದ್ಸರಿ. ಕಿವಿಗೆ ಎಣ್ಣೆಗಿನ್ನೆ ಬಿಟ್ಕೋಬೇಕಿತ್ತು. ಕಿವಿ ನೋವು ಅಂದ್ಕೊಂಡು ಹಿಂಗೆ ಸುಮ್ಮನೆ ಇದೆಯಾ ನೀನು? ಡಾಕ್ಟರ್ಗಿನ್ ತೋರ್ಸೋದಲ್ವಾ? ಅಯ್ಯೋ ದೇವ್ರೇ, ಕರ್ಮ ಏನಪ್ಪ ಈ ಅತ್ತೆ ಕತೆ? ಓ ಅತ್ತೆ, ಒಳಗಡೆ ಹೋಗಿ. ಅಲ್ಲ ಏನ್ ಸಾಲ್ಮಿ, ನಿಂಗೂ ಹಂಗೇನಾ? ನಿಂಗೂ ಕಿವಿ ನೋವನ್ನ? ನೀನು ಹೇಳೇ ಇಲ್ಲ ಮತ್ತೆ ನನ್ನ ಹತ್ರ. ಅಲ್ಲ ಆಸ್ಪತ್ರೆಗಾದ್ರೂ ಕರ್ಕೊಂಡು ಹೋಗ್ತಿದ್ದೀನಲ್ಲೇ, ಡಾಕ್ಟರ್ ನೋಡೋರಲ್ವೇ? ಕಿವಿ ನೋವು ಅಂತ ಹೇಳ್ಬೇಕಾ ಬೇಡವಾ ನೀನು? ಅಲ್ಲ ಬೆಳಿಗ್ಗೆ ರೊಟ್ಟಿ ಕಾಸ್ತಿದ್ಯಾ, ಅವಾಗ್ನೂ ಮಾತಾಡಿನಿ ನಾನು. ನಂಗೇನಾದ್ರು ಕಿವಿ ನೋವು ಅಂತ ಏನಾರು ಒಂದು ಮಾತಂದ್ಯಾ ನೀನು? ಕಿವಿ ನೋವು ಅನ್ನೋದು ಸುಮ್ಮನಾಗೋದಾ? ಹೆಂಗಪ್ಪ ಅವಳನ್ನ ಆಸ್ಪತ್ರೆ ಕರ್ಕೊಂಡು ಹೋಗಿ ತೋರಿಸ್ಕೊಂಬರಲ್ಲ ಡಾಕ್ಟ್ರಿಗೆ. ಕಿವಿ ನೋವು ಅಂತೆ ನೋಡ, ಏನೋ ಒಂದು ಮಾತಾಡ್ದೇನೆ ಇದ್ದಾಳೆ. ಕಿವಿ ನೋವು, ಕಾಲು ನೋವು, ಕೈ ನೋವು ಏನೂ ಅನ್ನಲ್ಲ. ಸುಮ್ಮನೆ ಕೆಲಸ ಮಾಡ್ಕೊಂಡು ಕುತ್ಕೊಂತಾಳೆ 3 ಹೊತ್ತು. ಆಮೇಲೆ ಗೊತ್ತಾಗುತ್ತೆ. ದೇವ್ರೇ ಹೆಂಗಪ್ಪಣ್ಣ, ಫಸ್ಟ್ ಹೋಗಿ ನಿನ್ನ ಅಮ್ಮನ ಒಂದ್ಸರಿ ತೋರ್ಸ್ಕೊಂಬ ಡಾಕ್ಟ್ರಲ್ಲಿ. ಕಿವಿ ಯಾರು ಸರಿ ಆಗುತ್ತಾ ಕೇಳು. ಸರಿ ಆಗಿಲ್ಲ ಅಂದ್ರೆ ಒಂದು ಕಡೆ ಕೂತ್ಕೊಳ್ಳೋಕಾರು ಹೇಳು. 4 ಜನ ಸೇರ್ದಲ್ಲಿ ಬಂದು ಹಿಂಗೆ ಮಾತಾಡಿದ್ರೆ ಅವ್ರೊಂದು ಹೇಳೋದು, ಇವಳೊಂದು ಹೇಳೋದು. ಅಯ್ಯೋ ತಲೆನೇ ಕೆಟ್ಟೋಗತ್ತೆ. ಅಯ್ಯೋ ಸಾಕವ್ವ, ನೀನು ಮೊನ್ನೆ ಒಂದು ಕತೆ ಕೇಳ್ತೀಯನ? ಅಲ್ಲ ಮೊನ್ನೆ ನಾನು ಅತ್ತೆವ ಸಂತೆಗೆ ಹೋಗಿದ್ದು. ಸಂತೆಗೆ ಹೋದಾಗ ಅಲ್ಲಿ ತರಕಾರಿ ಮಾರೋನು ಇದು ಬೀಟ್ರೂಟ್ KGಗೆ ಎಷ್ಟು ಒಂದೇ 30 ರೂಪಾಯಿ ಅಂದಾನೆ. ಅವನು 30 ರೂಪೀಸ್ ಅಂದಾನೆ. ಈ ಅತ್ತೆ ನಾನು ಅಷ್ಟೆಲ್ಲ ಕೊಡಲ್ಲ, 30 ಗೀಟಿ ಎಲ್ಲ ಕೊಡಲ್ಲ. 30 ನಾನು ಕೊಡೋದು 30 ರೂಪಾಯಿ ಅಂತಾರೆ. ಏನನ್ನದೇ? ಅಯ್ಯೋ ನಂಗಂತೂ ನಗಾಡಿ ಸಾಕಾಯ್ತು. ಅಯ್ಯೋ ದೇವರೇ, ಪಾರಕ ಕತಿಯೇ. ಹೌದೇ ಸಾಕವ ನಿಂಗವ. ಅದ್ರ ಮೇಲೆ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ. ಬರ್ತೀನಿ ಅಂತಾರೆ, ಸಂತೆಗೆ ಹೋಗೋಣ ಬರ್ತೀನಿ ಅಂತಾರೆ. ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ. ಯಾರ ಹತ್ರ ಕರ್ಕೊಂಡೋದ್ರು ಹಿಂಗೆಲ್ಲ ಅಂದ್ರೆ ನಮ್ಗೆ ಮರ್ಯಾದೆ ಪ್ರಶ್ನೆ ಅಲ್ಲನೇ. ಸುಮ್ಮನೆ ಎಲ್ಲರೂ ನಮ್ಮನ್ನೇ ನೋಡ್ತಾರೆ, ಅಲ್ಲಿ ಎಲ್ಲರೂ ನಗ್ತಾರೆ. ಅದಕ್ಕೆ ನಾನು ಎಲ್ಲೂ ಕರ್ಕೊಂಡು ಹೋಗಲ್ಲ. ಅಯ್ಯೋ ಪಾರಕನ್ ಕತಿಯೇ. ಆಯ್ತಾಯ್ತು ಸಾಕು, ನನ್ನ ಅಮ್ಮನ ಬಗ್ಗೆ ಮಾತಾಡಿ ಸಾಕು. ಹೋಗಿ ಅಲ್ಲಿ ಎಲ್ಲ ಬೇಗ ನಾಟಿ ಕೀಳ್ರಿ, ಕಳೆ ಕೀಳ್ರಿ, ಅಲ್ಲಿ ನಾಟಿ ಮಾಡ್ರಿ, ಹೋಗ್ರಿ ಬೇಗ. ಇಲ್ಲಿ ಮಳೆ ಬರಂಗೈತೆ. ಇಲ್ಲಿ ಸುಮ್ಮನೆ ಕೂತ್ಕೊಂಡು ಇಲ್ಲಿ ಹರಟೆ ಹೊಡಕ್ ಕೂತ್ಕೊಂಡೆಲ್ಲ ರೊಟ್ಟಿ ಉಣ್ಣಕ್ ಬಂದಾರ ಇಷ್ಟೊತ್ತು ಹರಟೆ ಹೊಡೆದ್ ಕೂತ್ಕೊಂಡ್ರಿ. ಕೆಲಸ ಆಗೋದು ಯಾವಾಗ? ಅಯ್ಯೋ ಈ ಗಂಡ್ಸ್ಗೆ ಇರೋ ವಿಷಯ ಹೇಳ್ರೆ ಎದ್ದೊಂದು ಎದೆಗೊದ್ದಂತೆ ಹಂಗಾಯ್ತು ಅನ್ಸಿದೆ. ಇರ್ಲಾರ್ದನ್ ಇರುವೆ ಬಿಟ್ಕೊಂಡ ಅಂದಂಗೆ ಈ ಗಂಡ್ಸಿಗೆ ತನ್ನ ತಾಯಿ ಬಗ್ಗೆ ನನ್ಬಾರ್ದು. ತಾಯಿ ಮಾಡೋದೆಲ್ಲ ಸರಿ ಅನ್ನೋದು. ಹಾ ಸಾಕು, ಬೇಗ ಹೋಗೋ ನೀನು. ಮನೇಲಿ ಕೆಲಸ ನೋಡು. ಅವರೆಲ್ಲ ಅಲ್ಲಿ ಗದ್ದೆಗೆ ಹೋಗಿ ಕಳೆ ಕೀಳ್ರಿ, ಹೋಗ್ರಿ ಕೆಲಸ ಮಾಡ್ರಿ. ಸುಮ್ಮನೆ ಇಲ್ಲಿ ಕೂತ್ಕೊಂಡು ಹರಟೆ ಹೊಡ್ಬೇಡ್ರಿ, ಅಲ್ಲಿ ಮಳೆ ಬರಂಗೈತೆ. ಅಲ್ಲ ಎಲ್ಲ ಕಳೆ ಕಿತ್ತು ಬಂದಾರೇನ? ಮಳೆ ಮೋಡ ಕೌಂಚ್ಕೊಂಡೈತೆ, ಕಳೆ ಕಿತ್ತು ಆಗೋಯ್ತೆ ಇಷ್ಟು ಬೇಗ? ಅಲ್ಲ ಇಲ್ಲಿ ಕೂತವ್ರಲ್ಲ ಎಲ್ಲ. ಹಾ ಈಗ ಪಾರಕ್ಕಂಗೆ ಗೊತ್ತಾಯ್ತು. ಓ ಬೇಗ ನಡೀರಿ. ಪಾರಕ್ಕನ ಬಾಯಿಗೆ ಬಿದ್ರೆ ಅಷ್ಟೇ ಈಗ. ಮತ್ತೆ ಬೇಗ ಕೆಲ್ಸಕ್ಕೆ ಸಾಕವ. ನಡಿ ಹೋಗೋಣ. ಸರಿ ನಾನು ಹೋಗ್ತೀನಿ, ನಂಗೂ ಕೆಲಸ ಆಗಲ್ಲ. ಇವರೆಲ್ಲ ಮಾತಾಡ್ತಿ ಕುಂತವ್ರಂತ ನಾನು ಇಲ್ಲೇ ಕುಂತ್ಬಿಟ್ಟೆ. ಈ ಪುಟ್ಟಿ ಏನ್ ಮನೇಲಿ ಅದಲ್ಲ ಬೈತಾಳೇನೆ ಇವಾಗ. ಅಮ್ಮ ಯಾವ ಕಡೆ ಹೋಗ್ತಾ ಇದ್ದೆ ಏನೋ ಅಂತ. ಕೆಲಸ ಆಗಿಲ್ಲ, ನಾನು ಹೋಗ್ತೀನಿ. ಪರಕ ಬರ್ಲೇನೆ? ಸಾಲ್ನಿ ಬರ್ತೀನಿ ಕಣೆ ನಾನು. ಸರಿ ಗಿರ್ಜವ್ವ, ನೀನು ಹೋಗ್ತೀಯ? ನಂಗೂ ಕೆಲಸ ಐತೆ, ಅಡುಗೆ ಮಾಡಬೇಕು. ನಾನು ಬರ್ತೀನಿ ಕಣೆ. ನಂಗೂ ಕೆಲಸ ಐತೆ, ನಾನು ಹೋಗ್ತೀನಿ. ಓ ಎಲ್ಲರೂ ಹೋಗ್ಬಿಟ್ರಲ್ಲ ಅವ್ರವ್ರ ಕೆಲಸದ ಮೇಲೆ. ನಾನು ಒಬ್ಳು ಇಲ್ಲಿ ಕುತ್ಕೊಂಡು ಏನು ಮಾಡಲಿ? ನಾನು ಹೋಗ್ತೀನಿ. ನೋಡಿದ್ರಲ್ಲ ನಮ್ಮ ಪಂಚಾಯತ್ಗೆ. ನಿಮ್ಗೆ ಇಷ್ಟ ಆದರೂ ನನ್ನ ಚಾನಲನ್ನು ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಆಯಿತಾ? ಹಾಗೆ ಒಂದು ಲೈಕ್ ಕೊಡ್ರಿ. ಹಾಗೆ ಹೆಂಗೈತೆ ಒಂದು ಕಮೆಂಟ್ ಮಾಡೋದು ಮತ್ತೆ ಮರಿಬೇಡ್ರಿ ನೋಡಿ. ಓಕೆ, ನಾನು ಬರಲ್ಲ ಹಂಗಾರೆ ಫ್ರೆಂಡ್ಸ. ಬಾಯ್.